ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಕೆಲವೊಂದಷ್ಟು ಕ್ಲಾರಿಟಿ ಮತ್ತೆ ಇನ್ಫಾರ್ಮೇಶನ್ ಎರಡೂ ಕೊಡಬೇಕಾಗಿದೆ. ಹಾಗಾಗಿ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ತುಂಬಾ ಜನ ಇವಾಗಲೂ ಕಮೆಂಟ್ ಹಾಕ್ತಾ ಇರ್ತಾರೆ, ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತೀರಾ, ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತೀರಾ. ಅಲ್ಲ, ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡೋದಕ್ಕೆ ನನಗೂ ಟೈಮ್ ಇಲ್ಲ, ಅದನ್ನ ಕೇಳೋದಕ್ಕೆ ನಿಮ್ಗೂ ಟೈಮ್ ಇಲ್ಲ. ನನಗೇನು ಇಲ್ಲಿ ತಲೆ ಕೆಟ್ಟಿಲ್ಲ ನಿಮ್ಮ ಹತ್ರ ಬಂದ್ಬಿಟ್ಟು ಅಯ್ಯೋ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ. ಇರೋ ಇನ್ಫಾರ್ಮೇಶನ್ ನ ಇರೋದ ಹಾಗೆ ಡೈರೆಕ್ಟ್ ಆಗಿ ನಾನು ಬಹಳಷ್ಟು ಸಾರಿ ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸಿರ್ತೀನಿ. ನಿಮಗೆ ಡಾಕ್ಯುಮೆಂಟ್, ನೋಟಿಫಿಕೇಶನ್ಸ್ ಪ್ರತಿಯೊಂದು ವಿತ್ ಪ್ರೂಫ್ ನ ತೋರಿಸಿರ್ತೀನಿ. ಬಹುಶಃ ಹೊಸಬ್ರು ಯಾರು ನನ್ನ ಚಾನಲ್ ಬಂದು ನೋಡಿದವರು ಕಮೆಂಟ್ ಹಾಕ್ತಾ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ಎವ್ರಿ ಟೈಮ್ ನಾನು ವಿಡಿಯೋನ ಮಾಡಿದಾಗ ಕ್ರಾಸ್ ವೆರಿಫಿಕೇಶನ್ ಮಾಡ್ದಿರೆ, ಕ್ರಾಸ್ ಚೆಕ್ ಮಾಡ್ದಿರೆ ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲ್ಲ. ಯಾಕಂದ್ರೆ ಎಲ್ಲರ ಟೈಮು ವೇಸ್ಟ್ ಮಾಡಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಕಮೆಂಟ್ ಗಳನ್ನ ಹಾಕ್ಬೇಕಾದ್ರೆ ದಯವಿಟ್ಟು ನೀವು ಒಂದ್ಸತಿ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಂಡು ಬನ್ನಿ. ಕ್ರಾಸ್ ಚೆಕ್ ಮಾಡ್ಕೊಂಡು ಅಲ್ಲೂ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಅವಾಗ ಕಮೆಂಟ್ ಹಾಕಿ ನಾನು ಒಪ್ಕೋತೀನಿ ಹೌದಪ್ಪ ಅಂತ. ಸುಮ್ನೆ ನೋಡ್ದಿರ, ನೀವು ಕ್ರಾಸ್ ವೆರಿಫೈ ಮಾಡ್ದಿರ ಸುಮ್ನೆ ಕೂತ್ಕೊಂಡು ಫೇಕ್ ನ್ಯೂಸ್ ಅಂತ ಕಮೆಂಟ್ ಹಾಕಕ್ ಹೋಗ್ಬೇಡಿ, ಸರಿನಾ? ಯಾಕಂದ್ರೆ ಇಲ್ಲಿ ನಮ್ಮ ಎಫರ್ಟು ಇರುತ್ತೆ, ನಿಮ್ಮ ಎಫರ್ಟು ಇರುತ್ತೆ, ಓಕೆನಾ? ಸೊ ಇದ್ದಿದ್ದೆ ಬಿಡಿ, ನಾವ್ ಎಷ್ಟ್ ಹೇಳಿದ್ರು ಜನ ಹಂಗೇನೆ, ಏನ್ ಮಾಡಕ್ಕಾಗಲ್ಲ. ಬಟ್ ಗೃಹಲಕ್ಷ್ಮಿ ವಿಚಾರವಾಗಿ ಇವಾಗ ಅಪ್ಡೇಟ್ ಏನ್ ಬಂದಿದೆ ಅಂತ ಅಂದ್ರೆ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ಸ್ ಗಳು ಬಂದಾಗ ಗೃಹಲಕ್ಷ್ಮಿ ಹಣ ಕಂಟಿನ್ಯೂಸ್ ಆಗಿ ರಿಲೀಸ್ ಮಾಡಿದ್ರು. ಹೋದ್ ತಿಂಗಳಲ್ಲಂತೂ 3 ಕಂತಿನ ಹಣನ ಕಂಟಿನ್ಯೂಸ್ ಆಗಿ ರಿಲೀಸ್ ಮಾಡಿದ್ರು. ಬಟ್ ಏನಾಯ್ತು, 30ನೇ ಕಂತಿನ ಹಣದಲ್ಲಿ ಸ್ವಲ್ಪ ಇವಾಗ ಪ್ರಾಬ್ಲಮ್ ಆಗಿದೆ. 29 ಕೂಡ ಪ್ರಾಬ್ಲಮ್ ಆಗಿದೆ. ಅವಾಗ ಏನಾಯ್ತು ಹೇಳಿ, ಎಲೆಕ್ಷನ್ಸ್ ನಡೀತು, ಬೈ ಎಲೆಕ್ಷನ್ಸ್ ನಡೀತು. ಆ ಸಮಯದಲ್ಲಿ ಗೌರ್ಮೆಂಟ್ ಏನ್ ಮಾಡಿದ್ರು, ಈ ಸಮಯದಲ್ಲಿ ನಾವು ಹಣನ ರಿಲೀಸ್ ಮಾಡಿದ್ರೆ ಅದು ಬೇರೆ ರೀತಿ ಟರ್ನ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಅದು ಇದು ಎಲ್ಲ ಇರುತ್ತೆ. ನಾವ್ ಅದ್ ಕೊಡ್ತೀವಿ, ಇದ್ ಮಾಡ್ತೀವಿ, ಗೃಹಲಕ್ಷ್ಮಿ ಹಣ ಕೊಟ್ಬಿಡ್ತೀವಿ ಅಂತಂದ್ರೆ ಓಕೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಎಲೆಕ್ಷನ್ಗೆ ವೋಟ್ ಹಾಕ್ತಾರೆ, ನಮ್ಮನ್ನ ಗೆಲ್ಲಿಸ್ತಾರೇನೋ ಉದ್ದೇಶದಿಂದ, ಸ್ವಾರ್ಥ ಮನೋಭಾವದಲ್ಲಿ ಅಫ್ಕೋರ್ಸ್ ಎಲ್ಲರೂ ಕೆಲಸ ಮಾಡ್ತಾರೆ. ಯಾರೇನಿದು ಅಂತ ಹೇಳಲ್ಲ ನಾನು. ಎಲೆಕ್ಷನ್ ಟೈಮ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಆಗ್ತೀವಿ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ಇವತ್ತಿನವರೆಗೂ ಅಪ್ಡೇಟ್ಸ್ ಗಳು ಬಂದಿಲ್ಲ. ಸೊ ಮಧ್ಯದಲ್ಲಿ ಏನಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ನಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾನೆ ಇದೀನಿ ನಿಮಗೆ ಕಂಟಿನ್ಯೂಸ್ ಆಗಿ 3-4 ದಿನದಿಂದ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗ್ತಾ ಇರೋದ್ರಿಂದ ಇದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮ್ಗೆ ಅಮೌಂಟ್ ಜಮಾ ಆಗೋದ್ರಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಕೂಡ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತಾನೆ ಬರ್ತಾ ಇದ್ದೀನಿ. ರೇಷನ್ ಕಾರ್ಡ್ಗಳನ್ನ ಕರೆಕ್ಟ್ ಆಗಿ ಇವರು ಇಲ್ಲಿ ಫಾಲೋ ಅಪ್ ಮಾಡಿ, ಇಲ್ಲ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ಇವರು ಕೆಲಸನ ಮುಗಿಸ್ಬಿಟ್ಟು ನಂತರ ಗೃಹಲಕ್ಷ್ಮಿ ಹಣನ ರಿಲೀಸ್ ಮಾಡಬೇಕು. ಇಲ್ಲೇನಾಗುತ್ತೆ, ಗೃಹಲಕ್ಷ್ಮಿ ಹಣನೂ ಕೊಡ್ತಾ ಇಲ್ಲ, ರೇಷನ್ ಕಾರ್ಡ್ ಬಗ್ಗೆನೂ ಅಪ್ಡೇಟ್ಸ್ ನ ಕೊಡದೇ ಇಲ್ದಿರೋ ಕಾರಣ ಎಲ್ಲಾನು ಸ್ಟಕ್ ಆಗಿ ಇಲ್ಲಿ ಇವ್ರಿಗೆ ಗೊಂದಲ ಆಗ್ಬಿಟ್ಟು ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರದು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರೋದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನಾನು ಪದೇ ಪದೇ ನಿಮಗೆ ಇದೇ ವಿಚಾರನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ದು ಪ್ರಾಬ್ಲಮ್ ಅಲ್ಲ, ಈ KYC ಆಗಿಲ್ಲ ಅಥವಾ ಅಂದ್ರೆ HCPAP ಮ್ಯಾಪಿಂಗ್ ಆಗಿಲ್ಲ, ಇಲ್ಲ ಮತ್ತೊಂದಾಗಿಲ್ಲ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ನಾವ್ ಎಲ್ಲಾ ಪ್ರಾಬ್ಲಮ್ಗಳು ಗೌರ್ಮೆಂಟ್ ಕೊಟ್ಟಿರೋ ಟೈಮಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಇವಾಗ ಆರಾಮಾಗಿದ್ದೀವಿ. ಬಟ್ ಈಗ ಮಧ್ಯದಲ್ಲಿ ಗೌರ್ಮೆಂಟ್ ಇದೆ ತಪ್ಪಾಗಿರುವಂತದ್ದು. ಸೊ ಏನ್ ಹೇಳಿದೆ, ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ, ಹೌದಪ್ಪ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ರು ಆಮೇಲೆ ಇವಾಗ ಸೌಂಡೇ ಮಾಡ್ತಾ ಇಲ್ಲ ಅಂತ ಇನ್ನೊಂದು ರೀತಿ ನಾವು ಯೋಚನೆ ಮಾಡಬಹುದು ಅಲ್ವಾ? ಸೊ ಏನಾಗುತ್ತೆ, ಇವಾಗ ಅವರು ಕೊಟ್ರು, ಅವಾಗ ಯಾರ್ಯಾರಿಗೆ ಬಂದಿತ್ತು ಅವರೆಲ್ಲ ಇವಾಗ ಶಾಂತವಾಗಿದ್ದಾರೆ. ಬಟ್ ಬಂದಿಲ್ದಿರೋರ್ ಜನ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹೇಳ್ಬಿಟ್ಟು ಅವ್ರು ಕೊಟ್ಬಿಟ್ಟು ಇವ್ರು ಕೊಟ್ಟಿಲ್ಲ ಅಂತಂದ್ರೆ ಎಲ್ಲರಿಗೂ ಅಫ್ಕೋರ್ಸ್ ಬೇಜಾರ್ ಆಗೇ ಆಗುತ್ತೆ. ಇದನ್ನ ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೋತಾ ಇಲ್ಲ, ಇದೇ ಆಗಿರೋದು ಪ್ರಾಬ್ಲಮ್. ಸೊ ಬೇಗ ಅಮೌಂಟ್ ನ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಈ ವಾರದೊಳಗಡೆ ಈ ಟೆಕ್ನಿಕಲ್ ಇಶ್ಯೂ ಏನಿದೆ ಇದನ್ನ ಸಾರ್ಟ್ ಔಟ್ ಮಾಡ್ತಾ ಇದೀವಿ ನಾವು ಆಲ್ರೆಡಿ. ಮುಂದಿನ ವಾರದಿಂದ ನಾವು ಕರೆಕ್ಟ್ ಆಗಿ ಹಣನ ಜಮಾ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಳೆದ ವಾರದಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೂಡ ಪಾಸ್ ಮಾಡಿದ್ದಾರೆ. ಸೊ ಈ ವಾರ ಕಂಪ್ಲೀಟ್ ಆಗಿ ನಮಗೆ ಗೃಹಲಕ್ಷ್ಮಿದು ಪ್ರಾಬ್ಲಮ್ ಏನಾಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ಗಳು ಏನಾಗಿದೆ ಇದನ್ನ ಸಾರ್ಟ್ ಔಟ್ ಮಾಡ್ತಾರೆ, ಓಕೆನಾ? ಸಾರ್ಟ್ ಔಟ್ ಮಾಡಿ ನಮ್ಗೆ ಮುಂದಿನ ವಾರದಿಂದ ಅಮೌಂಟ್ ಕರೆಕ್ಟ್ ಆಗಿ ಜಮಾನ ಮಾಡ್ತಾರೆ. ಸೊ ಇವಾಗ ಕಮೆಂಟ್ ಅಲ್ಲಿ ನೀವು ಬಂದಿಲ್ಲ ಅಂತ ಕಾಯ್ತಾ ಇರೋರು, ನೀವು ಇನ್ನೂ ಒಂದು ವಾರ ವೇಟ್ ಮಾಡ್ಬೇಕು. ಈ ವಾರ ಕಂಪ್ಲೀಟ್ ವೇಟ್ ಮಾಡಿ, ಆಗೋಯ್ತು, ಇನ್ನೇನು ವೀಕೆಂಡ್ ಬಂದಾಗೋಯ್ತು. ಸೊ ಈ ವಾರ ಇವಾಗ ಇನ್ನೇ ಸ್ಯಾಟರ್ಡೆ ಸಂಡೇ ಅಂತೂ ಯಾರೇನು ಕೆಲಸ ಮಾಡೋದಿಲ್ಲ. ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಅಂತೂ ಗೌರ್ಮೆಂಟ್ ರಜಾ ಬಿಡಿ, ಅದು ಬಿಟ್ಟು ಯೂಶಲಿ ಯಾರು ಕೆಲಸ ಮಾಡಲ್ಲ ಸ್ಯಾಟರ್ಡೆ ಸಂಡೇ. ಸೊ ವೀಕೆಂಡ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಇವಾಗ ಲಾಸ್ಟ್ ವೀಕ್ ಎಲ್ಲ ಏನೋ ಲಾಂಗ್ ವೀಕೆಂಡ್ ಇತ್ತು, ಅಲ್ಲೂ ಸಮಸ್ಯೆ ಆಗಿತ್ತು. ಸೊ ಇವಾಗ ಮತ್ತೆ ಈ ವಾರ ಕಂಪ್ಲೀಟ್ ಆಗಿಬಿಟ್ಟು ಸೋಮವಾರದಿಂದ ಬಹುಶೇಕಡ ನಿಮ್ಮ ಖಾತೆಗಳಿಗೆ ಕಂಟಿನ್ಯೂಸ್ ಆಗಿ 29-30ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದಾವೆ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ, ಓಕೆನಾ? ಸೊ ವೇಟ್ ಮಾಡಬೇಕು, ಇನ್ನೂ ಒಂದ್ 4-5 ದಿನ ವೇಟ್ ಮಾಡಿ ಸೋಮವಾರದಿಂದ ನಿಮ್ಮ ಅಕೌಂಟ್ಗಳಿಗೆ ಅಮೌಂಟ್ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಸೊ ಗೃಹಲಕ್ಷ್ಮಿದು ಇದಿಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ಅಥವಾ ಅಫಿಷಿಯಲ್ ಆಗಿ ಬೇರೆ ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿದಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಾಸ್ ಮಾಡಿಲ್ಲ, ಇದುವರೆಗೂ ಯಾವ್ದು ಬಂದಿಲ್ಲ. ಅಂಡ್ ವಿಪಕ್ಷದವರು ಅಫ್ಕೋರ್ಸ್ ಆಡ್ಕೊಳ್ಳೋದಂತೂ ಬಿಡೋದಿಲ್ಲ. ಅಟ್ಲೀಸ್ಟ್ ಅವ್ರು ಆಡ್ಕೊಳ್ಳೋದಕ್ಕಾದ್ರೂ ಗೃಹಲಕ್ಷ್ಮಿ ಹಣನ ರಿಲೀಸ್ ಮಾಡ್ಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇನೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನಾನು ಎವ್ರಿ ಡೇ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಸೊ ನಿಮ್ಗೆ ಅಪ್ಡೇಟ್ಸ್ ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ವಿಚಾರಗಳಿದಾವೆ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.